ನಮ್ಮಲ್ಲಿ ಎಷ್ಟೋ ಜನ ವಿವಿಧ ಹಣಕಾಸಿನ ಅಗತ್ಯತೆಗಳಿಂದಾಗಿ ವೈಯಕ್ತಿಕ ಸಾಲ ಅಂದ್ರೆ ಪರ್ಸನಲ್ ಲೋನ್ಗೆ ಅರ್ಜಿಯನ್ನ ಸಲ್ಲಿಸ್ತೀವಿ. ಆದಾಗ್ಯೂ ಕೆಲವೊಮ್ಮೆ ನಿಮ್ಮ ವೈಯಕ್ತಿಕ ಸಾಲದ ಅರ್ಜಿ ತಿರಸ್ಕರಿಸಲ್ಪಟ್ಟಿದೆ ಅಂತ ನೀವು ಗಮನಿಸಬಹುದಾಗಿರುತ್ತೆ. ಈ ಸಮಸ್ಯೆಯನ್ನ ತೊಡೆದು ಹಾಕೋದಕ್ಕೆ ಸಾಲವನ್ನ ಯಾಕೆ ತಿರಸ್ಕರಿಸಲಾಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಇದರಿಂದ ನೀವು ಇನ್ನೊಂದು ಪರ್ಯಾಯವನ್ನ ಯೋಚಿಸಬಹುದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ನೀವು ಎಷ್ಟೇ ಬಾರಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ರೂ ಕೂಡ ಸಾಲವನ್ನ ಅನುಮೋದಿಸಕ್ಕೆ ಆಗೋದಿಲ್ಲ. ವೈಯಕ್ತಿಕ ಸಾಲವನ್ನ ಪಡೆಯೋದಕ್ಕೆ ನಿಮ್ಮ ಕ್ರೆಡಿಟ್ ಸ್ಕೋರ್ 750 ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಇದನ್ನ ಹೊಂದಿಲ್ಲದೆ ಇದ್ದವರು ಸಾಲಕ್ಕೆ ಅರ್ಜಿ ಸಲ್ಲಿಸೋದ್ರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಆದ್ರಿಂದ ಮೊದಲು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಹೆಚ್ಚಿಸುವಂತ ಮಾರ್ಗಗಳನ್ನ ನೀವು ಹುಡುಕಬೇಕಾಗತ್ತೆ ಅಥವಾ ನೀವು ಇತರ ಮಾರ್ಗಗಳನ್ನ ಯೋಚಿಸಬೇಕಾಗತ್ತೆ. ನಿಮಗೆ ಮಾಸಿಕ ಆದಾಯ ಅಥವಾ ಉತ್ತಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ವ್ಯವಹಾರ ಇಲ್ಲದೆ ಇದ್ರೆ ಯಾವುದೇ ರೀತಿಯ ಭದ್ರತೆ ಇಲ್ಲದೆ ಬ್ಯಾಂಕ್ಗಳು ನಿಮಗೆ ಸಾಲ ನೀಡೋದಕ್ಕೆ ಮುಂದೆ ಬರೋದಿಲ್ಲ. ನಿಮ್ಮ ಸಾಲದ ಅರ್ಜಿ ತಿರಸ್ಕರಿಸಲ್ಪಟ್ರೆ ಚಿನ್ನ ಅಥವಾ ಇತರ ಸ್ವತ್ತುಗಳನ್ನ ಭದ್ರತೆಯಾಗಿ ಇರಿಸೋದ್ರ ಮೂಲಕ ಸಾಲ ತೆಗೆದುಕೊಳ್ಳುವಂತ ಆಯ್ಕೆ ಕೂಡ ಇರುತ್ತೆ. ಅದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ನೀವು 21 ವರ್ಷಕ್ಕಿಂತ ಕಡಿಮೆ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ನಿಮಗೆ ಸಾಲ ಸಿಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಆದ್ರಿಂದ ನೀವು ಉತ್ತಮ ಕ್ರೆಡಿಟ್ ಪ್ರೊಫೈಲ್ ನತ್ತ ಗಮನ ಹರಿಸಬೇಕು. ಆಗ ಮಾತ್ರ ಬ್ಯಾಂಕುಗಳು ಸಾಲ ನೀಡುತ್ತವೆ ಅಥವಾ ನೀವು ಸ್ನೇಹಿತರು ಮತ್ತೆ ಸಂಬಂಧಿಕರ ಹೆಸರಿನಲ್ಲಿ ಸಾಲವನ್ನ ಪಡ್ಕೋಬಹುದು. ನೀವೀಗಾಗಲೇ 2 ಅಥವಾ 3 ಸಾಲಗಳನ್ನ ಪಾವತಿಸಿದ್ರೆ ಬ್ಯಾಂಕುಗಳು ನಿಮಗೆ ಮತ್ತೊಂದು ಸಾಲವನ್ನ ನೀಡೋದಕ್ಕೆ ಸಿದ್ಧರಿರೋದಿಲ್ಲ. ಇನ್ನು ನಿಮ್ಮ ಆದಾಯದ ಅರ್ಧಕ್ಕಿಂತ ಹೆಚ್ಚು ಸಾಲಗಳನ್ನ ಪಾವತಿಸುವುದಕ್ಕೆ ಖರ್ಚು ಮಾಡಿದ್ರೆ ಮತ್ತೊಂದು ಹೊಸ ಸಾಲವನ್ನ ಪಡೆಯೋದು ಕಷ್ಟಕರವಾಗಿರುತ್ತೆ. ಆದ್ರಿಂದ ಇತರ ಆಯ್ಕೆಗಳನ್ನ ಪ್ರಯತ್ನಿಸೋದು ಉತ್ತಮವಾಗಿದೆ.